ನೀವು ಈ ವಿಷಯನ ಸೌಮ್ಯನ ಮುಂದೆ ಮಾತಾಡಬಾರ್ದಾಗಿತ್ತು. ಅವ್ರು ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೋತಾರೆ. ಪಲ್ಲವಿಯವರೇ, ಕಾರ್ತಿಕೇನ್ ಸಭ್ಯಸ್ಥ ಅನ್ಕೊಂಡಿದ್ದೀರಾ? ಅವನೇನು ಸಾಚ ಅಲ್ಲ. ಅವನೇನು ಕೆಲಸ ಮಾಡಿದ್ದಾರೆ ಅಂತ ಹೋಗಿ ಸೌಮ್ಯನ್ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಅದು ಏನು ಅಂತ ನೀವೇ ಹೇಳಿ. ಸೌಮ್ಯ ಕಾರ್ತಿಕ್ನ ನೋಡಿದ್ರೆ ತುಂಬ ಭಯ ಬೀಳ್ತಿದ್ದಾಳೆ. ಅವಳು ಸಿಕ್ಕಾಬಟ್ಟೆ ಹೆದರಿದ್ದಾಳೆ. ಈ ವಿಷಯನ ಹೋಗಿ ಅಮ್ಮನದ್ದು ಹೇಳೋಣ ಅಂದರೆ ಅವ್ರ ಮದುವೆ ವಿಚಾರವಾಗಿ ತುಂಬ ಎಮೋಷನಲ್ ಆಗಿದ್ದಾರೆ. ಈ ವಿಷಯ ಹೇಳಿದ್ರೆ ಅವ್ರು ತಡ್ಕೋತಾರೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಅವ್ರ ಪಾಪ ಇನ್ನ ನನ್ನ ಮಗಳ ಮದುವೆ ಚೆನ್ನಾಗಾಗಬೇಕು, ಅವ್ರು ಒಳ್ಳೆ ಮನೆ ಸೇರಿದ್ರೆ ಸಾಕಪ್ಪ ಅಂತ ಬೇಡ್ತಿದ್ದಾರೆ.